ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ಮೊದಲನೇ ಅಧ್ಯಾಯದಲ್ಲಿ ಕಳೆದ ಕ್ಲಾಸ್ನಲ್ಲಿ ವಿವಾಹದ ಬಗ್ಗೆ ನೋಡಿದ್ದೀವಿ. ವಿವಾಹ ಎಂದರೇನು, ವಿವಾಹದ ಲಕ್ಷಣಗಳನ್ನೆಲ್ಲ ನೋಡಿದ್ದೀವಿ. ಈಗ ಅದರಲ್ಲಿ ಮತ್ತೊಂದು ಅಂಶ ಅಥವಾ ಮತ್ತೊಂದು ವಿಷಯ ಯಾವತ್ತಪ್ಪ ಅಂತ ಹೇಳಿದ್ರೆ ಕುಟುಂಬ ಅಂತ ಹೇಳ್ತೀವಿ, ದ ಫ್ಯಾಮಿಲಿ ಅಂತ ಹೇಳ್ತೀವಿ. ಕುಟುಂಬದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಇವತ್ತು ನೋಡೋಣ. ಕುಟುಂಬ ಅನ್ನೋದು ಕೂಡ ಒಂದು ವಿವಾಹದಂತೆ ಇದು ಒಂದು ಕೂಡ ಸಾರ್ವತ್ರಿಕವಾದಂಥ ಸಂಸ್ಥೆ ಆಗಿದೆ ಮತ್ತು ಇದು ಅತ್ಯಂತ ಸರಳವಾದ ಹಾಗೂ ಸೂಕ್ಷ್ಮವಾದ ಸಮಾಜವಿದ್ದಂತೆ. ಇವತ್ತು ಕುಟುಂಬ ಇಲ್ಲದಂಥ ಸಮಾಜ ಎಲ್ಲೂ ಇಲ್ಲ. ಕುಟುಂಬದ ಸಮಾಜ ಎಲ್ಲರದನ್ನು ನೋಡ್ರಿ, ಎಲ್ಲೂ ಇಲ್ಲ. ಅದು ಮಾನವನ ಸಾಮಾಜಿಕ ಜೀವನದ ತಳಹದಿಯಾಗಿದೆ ಅಂತಕ್ಕಂಥ ನಾವು ಗಮನಿಸ್ಬೋದು. ಯಾಕಂದರೆ ಕುಟುಂಬವೇ ಮಗುವಿನ ಪ್ರಪ್ರಥಮ ಸಾಮಾಜಿಕ ಪರಿಸರ ಹಾಗೂ ಸಮೂಹವಾಗಿದೆ ಅಂತ ಹೇಳ್ತೀವಿ. ಕುಟುಂಬನ ಮೇನ್, ಕುಟುಂಬನ ಮಗುವಿನಿಗೆ ಪ್ರಪ್ರಥಮವಾದಂಥ ಒಂದು ಸಾಮಾಜಿಕ ಪರಿಸರ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಅಂತ ಹೇಳ್ತೀವಿ. ಆದರೆ ಈ ಸಾಮಾಜಿಕ ಸಂಸ್ಥೆಗಳಲ್ಲಿ ಅತ್ಯಂತ ಮೂಲಭೂತ ಸ್ವರೂಪದ್ದು ಹಾಗೂ ಮಹತ್ವಪೂರ್ಣವಾದ ಪಾತ್ರವನ್ನು ನಿರ್ವಹಿಸುವಂಥ ಸಂಸ್ಥೆ ಯಾವುದಪ್ಪ ಅಂತ ವೆರಿ ಇಂಪಾರ್ಟೆಂಟ್, ಮಹತ್ವದ ಪಾತ್ರವನ್ನು ನಿರ್ವಹಿಸುವ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಅದು ಕುಟುಂಬ. ಯಾಕಂತಂದರೆ ಜಗತ್ತಿನ ಎಲ್ಲ ಸಮುದಾಯಗಳಿಗೂ ಕುಟುಂಬ ಬೇಕು. ಇದು ಒಂದಂತಲ್ಲ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲಿ ನಮಗೆ ಕುಟುಂಬ ಬೇಕು. ಕುಟುಂಬ ಇಲ್ಲದೆ ಸಾಮಾಜಿಕ ಜೀವನ ಅಸಾಧ್ಯ. ಕುಟುಂಬ ಇಲ್ಲ ಅಂತ ನಾವು ಬದುಕೋಕ್ಕಾಗತ್ತಾ? ಎಂಥ ಮನುಷ್ಯ ಅದನಂದ್ರೂ ಕೂಡ ಅವನಿಗೊಂದು ಕುಟುಂಬ ಅನ್ನೋದು, ಫ್ಯಾಮಿಲಿ ಅನ್ನೋದು ಬೇಕೇ ಬೇಕು ಅನ್ನೋದನ್ನು ನಾವು ನೋಡಬಹುದು. ಬಟ್ ಈ ಕುಟುಂಬ ಅಂತಕ್ಕಂಥ ಪದವನ್ನು ನಾವು ಇಂಗ್ಲೀಷ್ನಾಗ ಏನು ಕರಿತೀವಿ? ಕುಟುಂಬದಲ್ಲಿ ಇದನ್ನು ನಾವು ಫ್ಯಾಮಿಲಿ ಅಂತ ಕರಿತೀವಿ. ಇದು ಲ್ಯಾಟಿನ್ ಭಾಷೆಯ ಪ್ಯಾಮುಲಸ್ ಎಂಬ ಮೂಲ ಶಬ್ದದಿಂದ ಉತ್ಪತ್ತಿಯಾಗಿದೆ. ಯಾವುದು ಈ ಫ್ಯಾಮಿಲಿ ಅಂತಕ್ಕಂಥ ಒಂದು ಶಬ್ದ ಏನದ? ಲ್ಯಾಟಿನ್ ಭಾಷೆಯ ಪ್ಯಾಮುಲಸ್ ಅಂತಕ್ಕಂಥ ಒಂದು ಶಬ್ದದಿಂದ ಉತ್ಪತ್ತಿಯಾಗಿದೆ. ಪ್ಯಾಮುಲಸ್ ಅಂತ ಹೇಳಿದರೆ ಆಳು ಅಂತ ಕರೀತಾರೆ. ಪ್ಯಾಮುಲಸ್ ದೇಶದಲ್ಲಿ ಆಳು ಅಂತ ಕರೀತಾರೆ. ಇದು ವಿಶೇಷವಾಗಿ ರೋಮ್ ದೇಶದಲ್ಲಿ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ ಆಳುಗಳನ್ನು ಒಂದು ಕುಟುಂಬ ಅಂಥೇಳಿ ಅವರು ಪರಿಗಣಿಸ್ತಿದ್ರು. ಆಳುಗಳನ್ನು ಕೂಡ ಅವರು ತಮ್ಮ ಕುಟುಂಬ ಅಂಥೇಳಿ ಕೂಡ ಪರಿಗಣಿಸ್ತಿದ್ರು. ಹಾಗಾಗಿ ಇದು ಏನಪ್ಪ ಅಂದ್ರೆ ಪದ ಅಲ್ಲಿ ಬಳಕೆ ಬಂತು ಅಂತಕ್ಕಂಥದ್ದನ್ನು ವಿಶೇಷವಾಗಿ ನಾವಿಲ್ಲಿ ನೋಡಬಹುದು ಅಂತ ಹೇಳ್ತಾರೆ. ಬಟ್ ಇದಕ್ಕೆ ತಕ್ಕಂತೆ ಕೆಲವು ವ್ಯಾಖ್ಯಾನಗಳು ಕೂಡ ಇಲ್ಲಿ ಬರ್ತಾವೆ. ಫ್ಯಾಮಿಲಿಗೆ ತಕ್ಕಂತೆ ಅಥವಾ ಕುಟುಂಬಕ್ಕೆ ತಕ್ಕಂತೆ ಏನು ಹೇಳ್ತಾರಪ್ಪ ಅಂದ್ರೆ ಅಕ್ಬರ್ ಮತ್ತು ನಿಮ್ ಕಾಫರ್ ಅವರು ಏನು ಹೇಳ್ತಾರಪ್ಪ ಅಂದರೆ, ಸಂತತಿ ಸಹಿತವಾಗಿ ಇಲ್ಲವೇ ಸಂತತಿ ರಹಿತವಾಗಿ ಗಂಡ ಹೆಂಡರು ಕೂಡಿಯಾಗಿರುವ ಅಥವಾ ಸ್ತ್ರೀ ಮತ್ತು ಪುರುಷನೋರ್ವ ಮಕ್ಕಳಿಂದೊಡಗೂಡಿ ಆಗಿರುವ ಮತ್ತು ಹೆಚ್ಚು ಕಡಿಮೆ ಬಹಳ ಕಾಲ ಬಾಳುವ ಸಂಘವೇ ಕುಟುಂಬ ಅಂತ ಹೇಳ್ತಾನೆ. ಅಂದರೆ ಗಂಡ ಹೆಂಡತಿ ಕೂಡಿಕೊಂಡು ವಿವಾಹದ ನಂತರ ಬರ್ತಕ್ಕಂಥದ್ದು ಸಂಸ್ಥೆ ಕುಟುಂಬ ಅಂತ ಹೇಳ್ತೀವಿ. ಗಂಡ ಹೆಂಡತಿ ಕೂಡಿಕೊಂಡು ಬಾಳ್ತಕ್ಕಂಥ ಅಂದ್ರೆ ಬಹಳ ದಿನಗಳವರೆಗೂ ಬಾಳ್ತಕ್ಕಂಥ ಸಂಸ್ಥೆಗಳನ್ನು ನಾವು ಕುಟುಂಬ ಅಂತ ಕರಿತೀವಿ. ಅದೇ ರೀತಿ ಫ್ಯಾಮಿಲಿ ಈಸ್ ಅ ಮೋರ್ ಲೆಸ್ ಡರಬಲ್ ಅಸೋಸಿಯೇಷನ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ವಿತ್ ಆರ್ ವಿತೌಟ್ ಚೈಲ್ಡ್ ಆಫ್ ಮ್ಯಾನ್ ಆ್ಯಂಡ್ ವುಮೆನ್ ಅಲೋನ್ ವಿತ್ ಚಿಲ್ಡ್ರನ್ ಅಂತ ಹೇಳ್ತಾರೆ. ಅಂದರೆ ಕುಟುಂಬದಲ್ಲಿ ಏನಪ್ಪ ಅಂದ್ರೆ ನಿರಂತರವಾಗಿ ನಾವು ಸಾಗಲೇಬೇಕಾದಂಥ ಅಂಶಗಳನ್ನು ನಾವು ಅಲ್ಲಿ ನೋಡ್ತೀವಿ. ಅದೇ ರೀತಿ ಮತ್ತು ಮೆಕೈವರ್ ಮತ್ತು ಪೇಜ್ರವರು ಏನು ಹೇಳ್ತಾರಪ್ಪ ಅಂದರೆ, ಸಂತತಿಯ ಉತ್ಪತ್ತಿ ಮತ್ತು ಶಿಶುಗಳ ಪಾಲನೆ ಪೋಷಣೆ ಕಾರ್ಯಗಳನ್ನು ನಿರ್ವಹಿಸುವುದರ ಸಲುವಾಗಿ ಲೈಂಗಿಕ ಸಂಬಂಧದ ಆಧಾರದ ಮೇಲೆ ರಚಿತವಾದ ಸಾಕಷ್ಟು ಖಚಿತವಾದ ಮತ್ತು ದೀರ್ಘಕಾಲ ಬಾಳ್ತಕ್ಕಂಥ ಸಮೂಹವನ್ನೇ ಕುಟುಂಬ ಅಂತ ಕರೀತಾರೆ. ಕುಟುಂಬ ಅಂದ ತಕ್ಷಣ ಮಕ್ಕಳ ಲಾಲನೆ ಪೋಷಣೆ ಎಲ್ಲ ಇರ್ತೈತಿ. ಆಮೇಲೆ ಲೈಂಗಿಕ ಸಂಬಂಧದ ಒಂದು ದೃಷ್ಟಿ ಇಟ್ಕೊಂಡು, ಖಚಿತ ಇಟ್ಕೊಂಡು, ಸ್ಪಷ್ಟತೆ ಇಟ್ಕೊಂಡು ಈ ಕುಟುಂಬ ಅನ್ನೋದು ರಚನೆ ಆಗಿರ್ತದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂತ ಇಂಗ್ಲೀಷ್ ಒಳಗೆ, ಫ್ಯಾಮಿಲಿ ಈಸ್ ಎ ಗ್ರೂಪ್ ಡಿಫೈನ್ಡ್ ಬೈ ಸೆಕ್ಸ್ ರಿಲೇಷನ್ಶಿಪ್ ಸಫಿಷಿಯೆಂಟ್ಲಿ ಪ್ರೆಸಸ್ ಆ್ಯಂಡ್ ಎಂಡ್ಯೂರಿಂಗ್ ದ ಪ್ರೊವೈಡ್ ಫಾರ್ ದ ಪ್ರೆಕ್ಷನ್ ಅಪ್ ಬ್ರಿಂಗಿಂಗ್ ಆಫ್ ಚಿಲ್ಡ್ರನ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನು ಹೇಳಬೇಕಾಗಿತ್ತಲ್ಲ ಆ ವಿಷಯಗಳನ್ನು ಮೆಕ್ಕೆವರ್ ಮತ್ತು ಪೇಜರು ಅಂದರೆ, ಕುಟುಂಬ ಸ್ಥಾಪನೆ ಆಗಬೇಕಂತಂದರೆ ಗಂಡ ಹೆಂಡತಿ ಬೇಕು. ವಿವಾಹದ ನಂತರದ ಒಂದು ಸಂಸ್ಥೆ, ಬಹಳ ದೀರ್ಘಕಾಲ ಬೆಳತಕ್ಕಂಥ ಸಂಸ್ಥೆ, ಶಿಶುಗಳ ಪಾಲನೆ ಪೋಷಣೆಗಳು ಕೂಡ ಕುಟುಂಬದಲ್ಲಿ ಭಾಳಷ್ಟು ಮುಖ್ಯವಾಗಿರ್ತವೆ ಅಂತ ಕೂಡ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಬಹಳ ಮುಖ್ಯವಾದಂಥ ಅಂಶವಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಕುಟುಂಬದಲ್ಲಿರ್ತಕ್ಕಂಥ ಬರೀ ಏನಪ್ಪ ಅಂದ್ರೆ ಸಾಮಾನ್ಯ ಲಕ್ಷಣಗಳು, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಯಾಮಿಲಿ ಅಂತ ಹೇಳ್ತಾನೆ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಭಾಳ ಇದೆಲ್ಲ ಸಾಮಾನ್ಯವಾದಂತೆ. ಇಲ್ಲಿ ಸಂಗಾತಿಗಳ ಸಂಬಂಧ ಅಂತ ಹೇಳ್ತಾನೆ ಅವನು. ಜನರಲ್ ಕ್ಯಾರೆಕ್ಟರ್ಸ್ ಒಳಗೆ ಏನು ಹೇಳ್ತಾನೆ? ಸಂಗಾತಿಗಳ ಸಂಬಂಧ, ಮೇಟಿಂಗ್ ರಿಲೇಷನ್ಶಿಪ್ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ, ಕುಟುಂಬ ಅನ್ನೋದು ಗಂಡ ಹೆಂಡಗಳ ನಡುವಿನ ಒಂದು ಸಂಬಂಧವನ್ನು ಒಳಗೊಂಡಿರುವುದು ಅಂತ ಹೇಳ್ತಾನೆ. ಗಂಡ ಹೆಂಡಗಳ ಸಂಬಂಧ ಒಳಗೊಂಡಿರುವುದು ಮತ್ತು ಶಾಶ್ವತ ಸ್ವರೂಪವಾದದ್ದು. ಹಾಗಾಗಿ ಇದನ್ನು ಏನು ಕರೀತಾನೆ? ಸಂಗಾತಿಗಳ ಸಂಬಂಧ ಅಂತ ಹೇಳಿ ಕರೀತಾನೆ. ಎರಡನೇದು ಸಂಗಾತಿಗಳ ಆಯ್ಕೆ ಅಂತ ಹೇಳ್ತಾನೆ. ನೋಡ್ರಿ, ಈಗ ಮೊದಲೆಲ್ಲ ನೋಡ್ರಿ, ಮೊದಲೆಲ್ಲ ಸ್ತ್ರೀ ಪುರುಷರಿಗೆ
ಮದುವೆಗೆ ಆಯ್ಕೆ ಮಾಡ್ಕೋಕೆ ಅವಕಾಶಗಳಿರಲಿಲ್ಲ, ಸಂಗಾತಿಗಳನ್ನು ಆಯ್ಕೆ ಮಾಡ್ಕೋಕೆ ಅವಕಾಶಗಳಿರಲಿಲ್ಲ. ಬಟ್ ಇಂದಿನ ದಿನಗಳಲ್ಲಿ ಸಂಗಾತಿಗಳನ್ನು ಅವರು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಂಪೂರ್ಣವಾದ ಅವಕಾಶವನ್ನು ಇವತ್ತು ನೀಡಲಾಗಿದೆ ಅಂಥೇಳಿ ನಾವು ಗಮನಿಸ್ಬೋದು. ಹಾಗಾಗಿ ಏನಂತಪ್ಪ ಅಂದರೆ ಸೆಲೆಕ್ಷನ್ ಆಫ್ ಮ್ಯಾಟ್ಸ್ ಅಂತ ಹೇಳ್ತಾನೆ, ಅಂದರೆ ಸಂಗಾತಿಗಳ ಆಯ್ಕೆಗೆ ಮಹತ್ವವನ್ನು ಕೊಡ್ತಾರೆ. ಮತ್ತೊಂದು ಕಡೆ ವಿವಾಹದ ರೂಪ ಅಂತ ಹೇಳ್ತಾನೆ, ಫಾರ್ಮ್ ಆಫ್ ಮ್ಯಾರೇಜಸ್ ಅಂತ ಹೇಳ್ತಾನೆ. ಇವತ್ತು ಹುಡುಗ ಹುಡುಗಿ ಏನಪ್ಪ ಅಂದ್ರೆ ತಮ್ಮ ಆಯ್ಕೆಗೆ ಸಂಗಾತಿಗಳನ್ನ ಆಯ್ಕೆ ಮಾಡಿಕೊಂಡ ನಂತರ ಬರ್ತಕ್ಕಂಥದ್ದು ವಿವಾಹ. ಪತಿ ಪತ್ನಿಯರು ಸಮಾಜದಿಂದ ಒಪ್ಪಿಗೆ ಪಡ್ಕೊಂಡು ಏನು ಮಾಡಬೇಕು, ಪತಿ ಪತ್ನಿಯರಂತೆ ಘೋಷಿಸುವುದು ಏನು ಮಾಡ್ತೀವಿ, ಅದನ್ನು ವಿವಾಹ ರೂಪ ಅಂತ ಹೇಳ್ತೀವಿ. ಹಾಗಾಗಿ ಈ ವಿವಾಹದ ಮೂಲಕ ಏನು ಮಾಡ್ತಾರಪ್ಪ ಅಂತ ಹೇಳಿ ಅವರು ಸಾಮಾಜಿಕ ಸಂಸ್ಥೆ ಕುಟುಂಬಕ್ಕೆ ಅವರು ಕಾಲಿಡ್ತಿದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ವಿವಾಹಗಳಲ್ಲಿ ನೋಡ್ತಿದ್ದಾರೆ, ಏಕಪತ್ನಿ ವಿವಾಹ, ಬಹುಪತ್ನಿ ವಿವಾಹ ಅಥವಾ ಬಹುಪತಿ ವಿವಾಹ ಅಥವಾ ಸಮೂಹ ವಿವಾಹ ಮುಂತಾದ ಹಲವಾರು ರೂಪಗಳಲ್ಲಿ ವಿವಾಹ ನಡೆಯುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ನಾಮಸೂಚಕ ವ್ಯವಸ್ಥೆ ಅಂತ ಹೇಳ್ತಾನೆ, ಸಿಸ್ಟಮ್ ಆಫ್ ನುಮಿನಿಕ್ಲೇಚರ್ ಅಂತ ಹೇಳ್ತಾನೆ. ಅಂದರೆ ಒಂದು ಕುಟುಂಬವನ್ನು ನಿರ್ದಿಷ್ಟ ಹೆಸರಿನಲ್ಲಿ ಗುರುತಿಸಲು ಸಾಧ್ಯವಾಗುವುದು ನಾಮಸೂಚಕ ವ್ಯವಸ್ಥೆ ಅಂತ. ನಿಮ್ಮ ಕುಟುಂಬಕ್ಕೊಂದು ನೇಮ್ ಇರುತ್ತೆ, ಸರ್ನೇಮ್ ಇರುತ್ತೆ, ಅದರಿಂದ ಒಂದು ನಾಮಸೂಚಕ ವ್ಯವಸ್ಥೆಯಿಂದ ನಿಮ್ಮ ಕುಟುಂಬವನ್ನು ಗುರುತಿಸಲಾಗ್ತದೆ ಅಂತಾರೆ. ಜೊತೆಗೆ ವಂಶಾವಳಿಯನ್ನು ಕೂಡ ಗುರುತಿಸುವ ವಿಧಾನ, ನಿಮ್ಮದು ವಂಶಾವಳಿ ಎಲ್ಲಿಂದ ಬಂತು, ಯಾರಿಂದ ಬಂತು, ನಿಮ್ಮ ತಂದೆ ಯಾರು, ಮುತ್ತಾಜ ಯಾರು, ನಿಮ್ಮ ಮುತ್ತಾಜ ಅಜ್ಜಿ ಯಾರು, ಎಲ್ಲಿಂದ ಬಂತು, ನಿಮ್ಮ ವಂಶಾವಳಿಯನ್ನು ಬರೆಯತಕ್ಕಂಥದ್ದು ಕೂಡ ನೋಡ್ತೀವಿ. ಮತ್ತೊಂದು ಒಂದೆಡೆನೇ ವಾಸ, ಒಂದೇ ಕಡೆ ನಾವೆಲ್ಲರೂ ವಾಸ ಆಗ್ತೀವಿ ಅನ್ನೋದು ಕೂಡ ಒಂದು. ಅಲೆಮಾರಿ ಪಂಗಡದಲ್ಲಿ ಕೂಡ ಬೇರೆ ಬೇರೆ ಆಗಿರ್ತೈತಿ. ಒಂದೆಡೆ ವಾಸ ಅಂತ ಹೇಳಿದ್ರೆ ಅಲೆಮಾರಿ ಜನಾಂಗದವರು ಕೂಡ ವಾಸ ಸ್ಥಿತಿಗಳು, ಅವರ ಸ್ಥಿತಿಗತಿಗಳು ಬೇರೆಯೇ ಇರ್ತವೆ. ಬಟ್ ಎಲ್ಲರೂ ಕೂಡ ಒಂದೆಡೆ ವಾಸವಾಗ್ತಿದ್ರು ಅಂತ ಕೂಡ ನಾವು ಗಮನಿಸ್ಬೋದು. ಹಾಗಾದರೆ ಕುಟುಂಬದ ವಿಶಿಷ್ಟ ಲಕ್ಷಣಗಳಿಗೇನು? ಈಗ ನಾವು ನೋಡಿದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡಿದ್ದೀವಿ. ಬಟ್ ಬಹಳ ವಿಶಿಷ್ಟವಾಗಿ ನಾವು ಏನು ಕುಟುಂಬದ ಗುಣಲಕ್ಷಣಗಳನ್ನು ನೋಡ್ತಾ ಇದ್ದೀವಿ ಅನ್ನೋದು ಕೇಳ್ತಾರೆ. ಮೆಕೈವರ್ ಮತ್ತು ಪೇಜ್ರವರು ಈ ಗುಣಲಕ್ಷಣಗಳನ್ನು ಹೀಗೆ ಹೇಳ್ತಾರೆ. ಮೆಕೈವರ್ ಮತ್ತು ಪೇಜರ್ ಅವರು ಪುಟ 240 ಮತ್ತು 241ರಲ್ಲಿ ಅವರು ಈ ರೀತಿ ಉಲ್ಲೇಖಿಸ್ತಾರೆ. ಅವರು ಒಂದು ಪೇಜ್ ನಂಬರ್, ಅವ್ರು ಬರೋಂಥ ಬುಕ್ನಲ್ಲಿ ಪೇಜ್ ನಂಬರ್ದಲ್ಲಿ 240 ಅಂದರೆ 241 ಪೇಜ್ ಒಳಗೆ ಅವ್ರೇನು ಮಾಡ್ತಾರೆ, ಈ ರೀತಿ ಕುಟುಂಬದ ಲಕ್ಷಣಗಳನ್ನು ಅವ್ರು ಹೇಳ್ತಾರೆ. ಒಂದನೇದು, ಕುಟುಂಬವು ಸರ್ವವ್ಯಾಪಕವಾಗಿದೆ. ಕುಟುಂಬವು ಸರ್ವವ್ಯಾಪಕವಾಗಿದೆ, ಯೂನಿವರ್ಸಿಟಿ ಆಫ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಯೂನಿವರ್ಸಿಟಿ ಆಫ್ ಫ್ಯಾಮಿಲಿ ಅಂತಾರೆ. ಅಂದರೆ ಕುಟುಂಬವು ಇಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಕುಟುಂಬ ಇಲ್ಲದಂಥ ಸಂಸ್ಥೆ, ಕುಟುಂಬ ಇಲ್ಲದಂಥ ಯಾರ್ಯಾರೂ ಇಲ್ಲ. ಯಾವುದೇ ಸಮಾಜ ಇದ್ದಾನೆ, ಯಾವುದೇ ಜಗತ್ತದನೆ, ಯಾವುದೇ ದೇಶ ಇದ್ದಾನೆ, ಯಾರೂ ಇಲ್ಲ. ತಂದೆ ತಾಯಿ ಮತ್ತು ಅವರ ಸಂತಾನಗಳನ್ನೊಳಗೊಂಡ ಸಾಮಾನ್ಯ ಸಮೂಹವಾಗಿರುವುದನ್ನು ನಾವು ಕುಟುಂಬ ಅಂತ ಕರಿತೀವಿ. ಇವತ್ತು ನೋಡಿರಿ, ತಂದೆ ತಾಯಿ ಒಂದು ಒಡಗೂಡಿದಂಥ ಒಂದು ಸಾಮಾನ್ಯ ಸಮೂಹ ಏನದ ಅದನ್ನು ನಾವು ಇವತ್ತು ಕುಟುಂಬ ಅಂತ ಕರಿತೀವಿ. ಕುಟುಂಬ ಇಲ್ಲದೆ ಇರತಕ್ಕಂಥವ್ರು ಯಾರೂ ಇಲ್ಲ. ಎಲ್ಲ ಕಾಲ, ದೇಶ, ಸಮಯಘಟ್ಟಗಳಲ್ಲಿ ಕೂಡ ಕುಟುಂಬ ಇರುವುದನ್ನು ಗಮನಿಸ್ತೀವಿ. ಹಾಗಾಗಿ ನಾವು ಕುಟುಂಬನ ಏನು ಕರಿತೀವಿ, ಸರ್ವ ವ್ಯಾಪಕವಾಗಿದೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಎರಡನೇದು ಏನು ಹೇಳ್ತಾನಪ್ಪ ಅಂದ್ರೆ, ಒಂದನೇದು ಕುಟುಂಬ ಸರ್ವವ್ಯಾಪಕವಾಗಿದೆ ಅಂತ ಹೇಳ್ತಾನೆ ವಿಶೇಷ ಲಕ್ಷಣದಲ್ಲಿ. ಎರಡನೇದು ಭಾವನಾತ್ಮಕ ಆಧಾರ ಅಂತ ಹೇಳ್ತಾನೆ, ಎಮೋಷ್ನಲ್ ಬೇಸಿಸ್ ಅಂತ ಹೇಳ್ತಾನೆ. ಭಾವನಾತ್ಮಕ ಆಧಾರ, ಕುಟುಂಬದಲ್ಲಿ ಮಾನವನ ಸಹಜವಾದಂಥ ಭಾವನೆಗಳು ಆವಿಷ್ಕಾರವಾಗುವುದು. ಕುಟುಂಬ ಅಂದ ತಕ್ಷಣ ಅಲ್ಲೆಲ್ಲ ಭಾವನೆಗಳಿಗೆ ಹೆಚ್ಚಿನ ಒತ್ತಿರುತ್ತೆ. ಅಲ್ಲಿ ದಾಂಪತ್ಯ ಪ್ರೇಮ, ಸಂತಾನೋತ್ಪತ್ತಿ, ಮಾತೃ ಪ್ರೇಮ, ಪಿತೃವಾತ್ಸಲ್ಯ, ಮಕ್ಕಳ ಲಾಲನೆ ಪೋಷಣೆ, ಭಾತೃತ್ವ ಪ್ರೇಮ, ಸಹಕಾರ, ಸ್ನೇಹ, ಅನುಕಂಪ, ತ್ಯಾಗ ಮುಂತಾದ ಭಾವನೆಗಳು, ಗುಣ, ಆದರ್ಶಗಳು ಕುಟುಂಬದಲ್ಲಿ ನಮಗೆ ಸಿಗುತ್ತವೆ ಅಂತ ಹೇಳ್ತಾನೆ. ಯಾಕಂದರೆ ಕುಟುಂಬದ ಪ್ರತಿಷ್ಠೆಯನ್ನು ಕಾಯ್ದುಕೊಳ್ಳುವುದು, ಸುಖ ದುಃಖಗಳಲ್ಲಿ ಭಾಗವಹಿಸುವುದು ಅಥವಾ ಪಾಲ್ಗೊಳ್ಳುವುದು, ಆ ಕುಟುಂಬದ ಒಳಿತಿಗಾಗಿ ಹೋರಾಡುವುದು, ಇವೆಲ್ಲ ಕುಟುಂಬದಲ್ಲಿ ಕಾಣ್ತಕ್ಕಂಥ ವಿಶೇಷ ಭಾವನಾತ್ಮಕ ಕ್ರಿಯೆಗಳು. ನೋಡ್ರಿ, ನೀವೆಲ್ಲ ಕುಟುಂಬದಲ್ಲಿ ಅಂತ ಹೇಳಿದರೆ ಒಂದು ಭಾವನೆ ವಾಸ್ತವ್ಯ ಇರುತ್ತೆ. ಅಕ್ಕ, ತಂಗಿ, ಸಹೋದರ, ಸಹೋದರಿ, ತಂದೆ, ತಾಯಿ, ಅಜ್ಜ, ಅಜ್ಜಿ, ಬಂಧು, ಬಳಗ, ಇವೆಲ್ಲ ಭಾವನೆಗಳಿರ್ತವೆ. ಅದರ ಜೊತೆಗೆ ಅನುಕಂಪ, ತ್ಯಾಗ, ಪ್ರೇಮ ಇವೆಲ್ಲವನ್ನು ನಾವಲ್ಲೇ ನೋಡ್ತೀವಿ. ನಾವೆಲ್ಲರೂ ಕುಟುಂಬದ ಒಳಿತಿಗಾಗಿ, ಕುಟುಂಬದ ಏಳಿಗೆಗಾಗಿ, ಕುಟುಂಬದ ಒಂದು ಉನ್ನತೀಕರಣಕ್ಕಾಗಿ ಸದಾ ನಾವು ಹೋರಾಡ್ತಿರ್ತೀವಿ. ಹಾಗಾಗಿ ಇವನ್ನ ಭಾವನಾತ್ಮಕ ಅಂಶಗಳನ್ನು ನಾವು ಕುಟುಂಬದಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ಬೋದು. ಇದು ಭಾವನಾತ್ಮಕ ಆಧಾರ ಕುಟುಂಬದ ಎರಡನೆಯ ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಇನ್ನು ಮೂರನೇದು ಏನಪ್ಪ ಅಂದ್ರೆ ಚಿಕ್ಕ ಗಾತ್ರ ಅಂತ ಹೇಳ್ತಾನೆ, ಸ್ಮಾಲ್ ಸೈಜ್ ಅಂತ ಹೇಳ್ತಾನೆ. ಚಿಕ್ಕ ಗಾತ್ರ, ಕುಟುಂಬವು ಗಾತ್ರದಲ್ಲಿ ಚಿಕ್ಕದು. ಯಾಕಂದರೆ ಗಂಡ, ಹೆಂಡತಿ, ಮಕ್ಕಳು ಮತ್ತು ರಕ್ತ ಸಂಬಂಧಿಗಳನ್ನು ಒಳಗೊಂಡ ಕುಟುಂಬವು ಜೈವಿಕ ನಿಯಮಗಳಿಂದಾಗಿ ಚಿಕ್ಕ ಗಾತ್ರವನ್ನು ಹೊಂದಿರುತ್ತದೆ. ಅಂದರೆ ನಾವೆಲ್ಲ ರಕ್ತ ಸಂಬಂಧದಿಂದ ಒಳಗೊಂಡಿರೋದ್ರಿಂದ ಬಹಳ ಆದರೆ 2-3 ತಲೆಮಾರುದಲ್ಲಿ ಇರ್ಬೋದು. ಅಜ್ಜ, ಅಜ್ಜಿ, ತಂದೆ, ತಾಯಿ, ಮಕ್ಕಳು, ಮರಿಮಕ್ಕಳು, ಹೀಗೆ 2-3 ಒಂದು ತಲೆಮಾರು ಜನ ನಾವು ಇರ್ಬೋದು. ಹಾಗಾಗಿ ಇದೇನಾಗತ್ತಪ್ಪ ಅಂದರೆ
ಪ್ರಾಥಮಿಕ ಸಮೂಹ ಆಗಿರೋದ್ರಿಂದ, ಮಾಧ್ಯಮ ಸಮೂಹ ಅಲ್ಲ, ಪ್ರಾಥಮಿಕ ಸಮೂಹ ಆಗಿರುವುದರಿಂದ ಬಹಳಷ್ಟು ಚಿಕ್ಕದಾಗಿರ್ತೈತೆ ಅಂತಕ್ಕಂಥ ವಿಷಯವನ್ನು ಕೂಡ ನಾವು ಗಮನಿಸ್ಬೋದು. ಹಾಗಾಗಿ ಮೂರನೇದೇನು ಚಿಕ್ಕ ಗಾತ್ರದಾಗಿರ್ತದೆ ಅನ್ನೋದು ಹೇಳ್ತಾರೆ. ಇನ್ನು ಫೋರ್ತ್ ಒನ್, ವ್ಯಕ್ತಿತ್ವದ ಬೆಳವಣಿಗೆ ಮೇಲೆ ಆರಂಭಿಕ ಪ್ರಭಾವ. ವ್ಯಕ್ತಿತ್ವದ ಬೆಳವಣಿಗೆ ಮೇಲೆ ಆರಂಭಿಕ ಪ್ರಭಾವ ಅಂತ ಹೇಳ್ತಾನೆ. ಅಂದರೆ ಫಾರ್ಮೇಟಿವ್ ಇನ್ಫ್ಲುಯೆನ್ಸ್ ಆನ್ ದ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಅಂತ ಹೇಳ್ತಾನೆ. ಅಂದರೆ ನವಜಾತ ಶಿಶುವಿನ ಮೇಲೆ ಮೊಟ್ಟ ಮೊದಲು ಪ್ರಭಾವ ಬೀರುವಂಥ ಅತಿ ಮುಖ್ಯ ಸಮೂಹ ಯಾವತ್ತಪ್ಪ ಅಂತ ಹೇಳಿ ಕುಟುಂಬ. ಫಸ್ಟ್ ಮಗು ಹುಟ್ಟಿದ ತಕ್ಷಣ ಅದರ ಮೇಲೆ ಪ್ರಭಾವ ಬೀರೋದು ಯಾವುದು? ಕುಟುಂಬ ಅಂತ ಹೇಳ್ತಾನೆ. ಮಗುವಿನ ವ್ಯಕ್ತಿತ್ವ ರೂಪಿತವಾಗುವುದು ಮತ್ತು ನಡತೆ ಗುಣಗಳು ಬೆಳೆದು ಬರುವುದು ಕುಟುಂಬದಲ್ಲೇ. ಹೆಂಗೆ ಮಗು ಬೆಳೀತೈತಲ್ಲ ಹಂಗೆ ಕುಟುಂಬದಲ್ಲಿ ಅದಕ್ಕೆ ಒಳ್ಳೆಯ ಗುಣಗಳು, ನಡತೆ, ವಿಚಾರಗಳು ಬೆಳೆದು ಬರುವುದನ್ನು ನಾವು ಗಮನಿಸ್ತೀವಿ. ಕುಟುಂಬವು ಮಾನವ ಸಮಾಜದ ಸಂಪೋಷಣೆ, ನಮ್ಮ ನೈತಿಕ ಸಂಪೋಷಣೆ ಮತ್ತು ನಮ್ಮ ನಿಷ್ಠೆಯ ಬೆಳವಣಿಗೆಗೆ ಕೇಂದ್ರವಾಗಿದೆ. ಅದಕ್ಕೆ ಹೇಳ್ತಾರೆ, ಸೇಜ್ ಕೊಲೆ ಹೇಳ್ತಾನಪ್ಪ ಅಂದ್ರೆ, ಮಗುವಿಗೆ ಮನೆಯ ಮೊದಲ ಶಾಲೆ, ತಾಯಿಯ ಮೊದಲ ಗುರು, ಮಗುವಿನ ಶಾರೀರಿಕ, ಮಾನಸಿಕ, ನೈತಿಕ ಹಾಗೂ ಬೌದ್ಧಿಕ ಬೆಳವಣಿಗೆ ಅವಕಾಶಕ್ಕೆ ಒದಗಿಸೋದು ಕುಟುಂಬ. ಅದಕ್ಕೆ ಏನು ಹೇಳ್ತಾರೆ ಅವನು, ಸೇಜ್ ಕೊಲೆ, ಮಗುವಿಗೆ ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಮತ್ತು ಮಾನಸಿಕ, ನೈತಿಕ, ಬೌದ್ಧಿಕವಾಗಿ ಬೆಳವಣಿಗೆ ಆಗಲು ಕುಟುಂಬವೇ ಅದಕ್ಕೆ ಬಹಳಷ್ಟು ನೆರವಾಗ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಹೊರಗಡೆ ಇರತಕ್ಕಂಥ ಒಂದು ಹೊಸ ಸಮಾಜಕ್ಕೆ ಮಗುವನ್ನು ಬೆಳೆಸಲಿಕ್ಕೆ, ಮಾಡಲಿಕ್ಕೆ ಕುಟುಂಬ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಹೇಳ್ತೀವಿ. ಹಾಗಾಗಿ ಫೋರ್ತ್ ಒನ್, ಅದರ ಲಕ್ಷಣದಲ್ಲಿ ನಾಲ್ಕನೇದು ಯಾವುದು ಏನಾತನಪ್ಪ ಅಂದ್ರೆ, ವ್ಯಕ್ತಿತ್ವದ ಬೆಳಗುವ ಮೇಲೆ ಆರಂಭಿಕ ಪ್ರಭಾವ, ಕುಟುಂಬದ ಆರಂಭಿಕ ಪ್ರಭಾವ ಭಾಳಷ್ಟು ಮುಖ್ಯವಾಗಿರ್ತದೆ ಅನ್ನೋದು ಕೂಡ ನಾವು ಹೇಳಬಹುದು. ಹಾಗಾಗಿ ಕುಟುಂಬದ ದೀಕ್ಷೆಯನ್ನು ಆ ಮಗುವಿಗೆ ನಾವು ಅಲ್ಲಿ ನೀಡಬೇಕಾಗುತ್ತದೆ ಅಂತ ಹೇಳ್ತಾನೆ. ಇನ್ನು ಫಿಫ್ತ್ ಒನ್, ಐದನೇ ಲಕ್ಷಣ ಏನು ಹೇಳ್ತಾನಪ್ಪ ಅಂದ್ರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೇಂದ್ರ ಸ್ಥಾನ ಅಂತ ಹೇಳ್ತಾನೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೇಂದ್ರ ಸ್ಥಾನ. ನ್ಯೂಕ್ಲಿಯರ್ ಆರ್ ಸೆಂಟ್ರಲ್ ಪೊಸಿಷನ್ಸ್ ಇನ್ ದ ಸೋಷಿಯಲ್ ಸಿಸ್ಟಮ್. ನ್ಯೂಕ್ಲಿಯರ್ ಆರ್ ಸೆಂಟ್ರಲ್ ಪೊಸಿಷನ್ಸ್ ಇನ್ ದ ಸೋಷಿಯಲ್ ಸಿಸ್ಟಮ್. ಕುಟುಂಬವು ಸಾಮಾಜಿಕ ಜೀವನದ ಆಧಾರ ಕೇಂದ್ರ, ಬಹಳ ಆಧಾರವಾಗುತ್ತಂಥ ಒಂದು ಕೇಂದ್ರ. ಸಾಮಾಜಿಕ ಸಂಘಟನೆಗೆ ಕುಟುಂಬವು ಕೇಂದ್ರ ಬಿಂದುವಿದ್ದಂತೆ. ಕುಟುಂಬದಲ್ಲಿ ಬದಲಾಗಬಹುದಂಥ ಏರುಪೇರುಗಳು ಸಮಾಜದ ಇತರ ಘಟಕಗಳು ಮತ್ತು ಸಂಸ್ಥೆಗಳಲ್ಲೂ ಕೂಡ ಪರಿವರ್ತನೆಗೆ ಕಾರಣ ಆಗಬಹುದು. ಹಾಗಾಗಿ ಸಮಾಜ ಇತರ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಿಂದವ ಅಲ್ಲಿ ಕೂಡ ನಾವು ಪರಿವರ್ತನೆ ನೋಡ್ಬೋದು. ಹಾಗಾಗಿ ನಮಗೆ ಸಾಮಾಜಿಕ ವ್ಯವಸ್ಥೆಗಳನ್ನು ಹೋಗಬೇಕಪ್ಪ ಅಂತಿರೋದಕ್ಕೆ ಮೂಲ ಬೇರು ಮೇಲು ನಮ್ಮನ್ನು ತಯಾರು ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಕುಟುಂಬ ಅಂತ ಹೇಳ್ತೀವಿ. ಹಾಗಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೇಂದ್ರ ಸ್ಥಾನ ಅಂಥೇಳಿ ಕೂಡ ನಾವು ಹೇಳ್ತೀವಿ. ಇನ್ನು ಸಿಕ್ಸ್ತ್ ಒನ್, ಲಕ್ಷಣದಲ್ಲಿ ಆರನೇದು ಯಾವುದಪ್ಪ ಅಂದ್ರೆ, ಸದಸ್ಯರ ಹೊಣೆಗಾರಿಕೆ ಅಂತ ಹೇಳ್ತೀವಿ. ಆರನೇದು ಯಾವುದು? ಸದಸ್ಯರ ಹೊಣೆಗಾರಿಕೆ. ಕುಟುಂಬದ ಸದಸ್ಯರು ಹೆಚ್ಚು ಹೊಣೆಗಾರಿಕೆಗಳನ್ನು ಹೊಂದಿರುತ್ತಾರೆ. ಜವಾಬ್ದಾರಿ ಇರ್ತದೆ ಎಲ್ಲರಿಗೂ. ನೀವು ನೋಡ್ಬೋದು, ಕುಟುಂಬದ ದೈನಂದಿನ ವ್ಯವಹಾರಗಳಲ್ಲಿ ಮಾತ್ರವಲ್ಲದೆ ಯಾವುದೇ ಅಪಾಯ, ಬಿಕ್ಕಟ್ಟು, ದುರಂತದ ಸಂದರ್ಭದಲ್ಲೂ ಕುಟುಂಬದ ಸದಸ್ಯರು ಜವಾಬ್ದಾರಿಯಿಂದ ವರ್ತಿಸುವುದು ಅಂತ ಹೇಳ್ತಾರೆ. ಮನೆಯಲ್ಲಿ ಏನೋ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅವರವ್ರ ಜವಾಬ್ದಾರಿಗಳನ್ನು ಅವರು ಸರಿಯಾಗಿ ನಿರ್ವಹಿಸುವುದನ್ನು ನಾವು ಕುಟುಂಬದಲ್ಲಿ ಇವತ್ತಿಗೂ ನೋಡ್ತಿದ್ದೀವಿ. ಮೆಕ್ಕೆಯವ್ರ ಪೇಜ್ರವರು ಏನು ಹೇಳ್ತಾರಪ್ಪ ಅಂದರೆ, ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಜನರು ತಮ್ಮ ದೇಶಕ್ಕಾಗಿ ಕೆಲಸ ಮಾಡಬಹುದು, ಹೋರಾಟ ಮಾಡುವುದು ಮತ್ತು ಪ್ರಾಣ ಬಿಡಬಹುದು. ಆದರೆ ಅವರು ತಮ್ಮ ಕುಟುಂಬಗಳಾಗಿ ಜೀವನ ಪರ್ಯಂತ ಹೋರಾಟ ಮಾಡುವ ಪರಿಸ್ಥಿತಿ. ಒಂದು ಮಾತು ಹೇಳ್ತಾರೆ, ಯಾರು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ವಿಶೇಷ ಮೆಕ್ಕೆಯವ್ರ ಪೇಜ್ರವರು, ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ಅಂದರೆ ಬಹಳಷ್ಟು ಕಠಿಣವಾದ ಸಂದರ್ಭದಲ್ಲಿ ಯೋಧರು ದೇಶಕ್ಕಾಗಿ ಪ್ರಾಣ ಬಿಡಬಹುದು, ಹೋರಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಅದೇ ರೀತಿಯ ಒಳಗೆ ಕುಟುಂಬದ ಸದಸ್ಯರು ಕೂಡ ಜೀವನ ಪರ್ಯಂತ, ಒಂದಿನ ಅಲ್ಲ, ಹುಟ್ಟಿಂದ ಸಾಯೋ ತನಕ ತಮ್ಮ ಕುಟುಂಬಕ್ಕೋಸ್ಕರ ಹೋರಾಡ್ತಾನೇ ಇರ್ತಾರೆ ಅಂತಕ್ಕಂಥ ವಿಚಾರವನ್ನು ಮೆಕ್ಕೆಯವರು ಮತ್ತು ಪೇಜ್ರವರು ಇಲ್ಲಿ ವಿಶೇಷವಾಗಿ ಸದಸ್ಯರ ಹೊಣೆಗಾರಿಕೆ ಅನ್ನೋ ವಿಷಯದೊಳಗೆ ಹೇಳ್ತಾರೆ. ಹಾಗಾಗಿ ಆರನೇ ಲಕ್ಷ ಏನು ಹೇಳ್ತಾರಪ್ಪ ಅಂದರೆ, ಸದಸ್ಯರ ಹೊಣೆಗಾರಿಕೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಏಳನೇದು ಸಾಮಾಜಿಕ ನಿಯಂತ್ರಣ. ಸಾಮಾನ್ಯತ್ವವನ್ನು ಏನು ಹೇಳ್ತಾರೆ? ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ರೆಗ್ಯುಲೇಷನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಸಾಮಾಜಿಕ ಕಾಯ್ದೆ ಹಾಗೂ ಕಾನೂನುಗಳ ಮೂಲಕ ಕುಟುಂಬವನ್ನು ವಿಶೇಷವಾಗಿ ರಕ್ಷಿಸಲಾಗ್ತದೆ. ಕುಟುಂಬದ ಸ್ವರೂಪವನ್ನು ಉಳಿಸಿಕೊಳ್ಳಬೇಕೆಂದು ಎಲ್ಲ ಸಮಾಜಗಳಲ್ಲೂ ವಿಶೇಷವಾದಂಥ ಕಾಳಜಿ ವಹಿಸಿ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ರಾಜ್ಯದ ವಿಕಾಸಪೂರ್ವ ಸ್ಥಿತಿಯಲ್ಲಿ ಅನೇಕ ಬಗೆಯ ವಿಧಿ ನಿಷೇಧಗಳು, ಸಂಪ್ರದಾಯಗಳು, ನೈತಿಕ ನಿಯಮಗಳು, ಧಾರ್ಮಿಕ ಕ್ರಿಯಾಚರಣೆಗಳು ಇವು ಸಾಮಾಜಿಕ ಕುಟುಂಬದ ಮೇಲೆ ತನ್ನ ನಿಯಂತ್ರಣವನ್ನು ಹೇರಿತ್ತು. ಬಟ್ ಈಗ ಕುಟುಂಬದ ಗಾತ್ರ, ವಿವಾಹದ ನಿಯಮಗಳು, ಕುಟುಂಬದ ಆಸ್ತಿ ಪರಭಾರ, ವಿವಾಹ ವಿಚ್ಛೇದನ ಷರತ್ತುಗಳು ಮುಂತಾದ ಸಂಗತಿಗಳನ್ನು ಕಾನೂನು ಮುಖಾಂತರ ನಾವು ಬಗೆಹರಿಸ್ಕೋಬೋದು. ಅಂದರೆ ಸಾಮಾಜಿಕ ನಿಯಂತ್ರಣ ಮೊದಲೆಲ್ಲ ಏನಿತ್ತು ಅಂದರೆ ಕುಟುಂಬ ಫೈನಲ್ ಇತ್ತು. ನೋಡಿರಿ, ವಿವಾಹಗಳ ಜಗಳ ತಕರಾರು ಬರಲಿ ಕುಟುಂಬದಲ್ಲೇ ಬಗೆಹರಿತಿದ್ವು, ಆಸ್ತಿ ಪರಭಾರಗಳ ಬರಲಿ ಕುಟುಂಬದಲ್ಲೇ ಬಗೆಹರಿತಿದ್ವು, ಏನಾದರೂ ತಂಟೆ ತಕರಾರು ಬಂದರು, ಜಗಳಗಳು ಬಂದರು, ಸಂಘರ್ಷಗಳು ಬಂದರು, ಎಲ್ಲ ಅಲ್ಲೇ ಬಗೆಹರಿತು. ಬಟ್ ಈಗ
ಅವು ಕಾನೂನುಗಳ ಮೊರೆ ಹೋಗಿವೆ, ಮಾಧ್ಯಮಿಕವಾದಂಥ ಸಮೂಲ ಮೊರೆಯನ್ನು ಹೋಗಿವೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ಬೋದು. ಹಾಗಾಗಿ 7ನೇದು ಲಕ್ಷಣ ಯಾವುದಪ್ಪ ಅಂತ ಹೇಳಿದ್ರೆ ಸಾಮಾಜಿಕ ನಿಯಂತ್ರಣ. ಇನ್ನು ಕೊನೆಯದು ಯಾವುದಪ್ಪ ಅಂದ್ರೆ 8ನೇದು ಕೊನೆಯದು ಕುಟುಂಬದ ಶಾಶ್ವತ ಹಾಗೂ ಅಶಾಶ್ವತ ಸ್ವರೂಪ. ಕುಟುಂಬದ ಶಾಶ್ವತ ಹಾಗೂ ಅಶಾಶ್ವತ ಸ್ವರೂಪ ಅಂತ ಹೇಳ್ತಾನೆ. ಪರ್ಮನೆಂಟ್ಲಿ ಆರ್ ಟೆಂಪರರಿ ನೇಚರ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ತಾನೆ. ಕುಟುಂಬವನ್ನು ಸಂಸ್ಥೆ ಮತ್ತು ಸಂಘ ಎಂದು 2 ನೆಲೆಗಳಲ್ಲಿ ಅರ್ಥೈಸಬಹುದಾಗಿದೆ. ಅಂದರೆ ಸಂಸ್ಥೆ ಅಂತ ಕರೀತಾರೆ, ಸಂಘ ಅಂತೂ ಕರೀತಾರೆ. ಕುಟುಂಬವನ್ನು ಸಂಸ್ಥೆ ಎಂದು ಪರಿಗಣಿಸುವಾಗ ಅದು ಸಾರ್ವತ್ರಿಕವಾಗಿರ್ಬೋದು, ಅದು ದೊಡ್ಡ ಪ್ರಮಾಣದಲ್ಲಿ ಇರ್ತೈತೆ, ಅಂದರೆ ಎಲ್ಲ ಕಡೆ ಇರ್ತೈತಿ ಯಾವುದು ಸಂಸ್ಥೆ ಅನ್ನೋದು. ಹಾಗೂ ಶಾಶ್ವತವಾಗಿರುವುದು ಗಮನಕ್ಕೆ ಬರುತ್ತದೆ. ಎಲ್ಲೂ ಅಳಿಸಲಾಗಕ್ಕೆ ಬರೋಂಗಿಲ್ಲ, ಅಷ್ಟು ಶಾಶ್ವತ ಆಗಿರ್ತೈತಿ. ಕುಟುಂಬವನ್ನು ಒಂದು ಸಂಘ ಎಂಬುದಾಗಿ ಪರಿಗಣಿಸಿದಾಗ ಅದು ಅಶಾಶ್ವತ ರೂಪದಲ್ಲಿ ಗೋಚರಿಸ್ಬೋದು. ಕುಟುಂಬನ ಒಂದು ನಾವು ಸಂಘ ಅಂತ ತಿಳ್ಕೊಂಡ್ರೆ ಅದು ಶಾಶ್ವತವಾಗಿರೋಲ್ಲ, ಅಶಾಶ್ವತವಾಗಿರ್ತೈತಿ ಅನ್ನೋದು ಕೂಡ ಗಮನಿಸ್ಬೋದು. ಯಾವುದೋ ನಿರ್ದಿಷ್ಟ ಕುಟುಂಬವು ಕಾರಣಾಂತರಗಳಿಂದ ಅಂದರೆ ವಿವಾಹ ವಿಚ್ಛೇದನ, ವಿರಸ ಹಿಂಗೇನು ಡಿವೈಡ್ ಆಗ್ತಲ್ಲ, ಅವಾಗ ಆ ಕುಟುಂಬಗಳು ಏನಾಗ್ತವಪ್ಪ ಅಂದರೆ ವಿಘಟಿತವಾಗಬಹುದಾದರೂ ಅಂದರೆ ಒಡೆದು ಹೋಗ್ಬೋದಾದರೂ ಸಂಸ್ಥೆಯ ರೂಪದಲ್ಲಿರೋ ಕುಟುಂಬ ಅಂತೂ ಎಲ್ಲೆಡೆಯಲ್ಲೂ ಮುಂದುವರಿಯುತ್ತದೆ. ಅಂದರೆ ಒಂದು ಕಡೆ ಎಲ್ಲ ಡಿಸ್ಟ್ರಿಕ್ಷನ್ಸ್ ಆಗಿ ಅಂದರೆ ಏನೋ ಒಂದು ಸಫರ್ಸ್ ಆಗಿ ಏನಾಗುತ್ತಪ್ಪ ಅಂದ್ರೆ ವಿವಾಹ ವಿಚ್ಛೇದನ ಆದಾಗ, ವಿಘಟಿತ ಆದಾಗ ಒಡೆದು ಹೋಗ್ತವೆ. ಬಟ್ ಕುಟುಂಬ ಅಂತಕ್ಕಂಥದ್ದು ಹಾಗೇ ಮುಂದುವರಿತದೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಲ್ಲಿ ಕೆಲವು ಕುಟುಂಬಗಳು ಭಗ್ನಗೊಂಡು ಕುಸಿದು ಬಿಡುವುದಾದರೂ ಮತ್ತೆ ಸಂಸ್ಥೆಯಾಗಿ ಕುಟುಂಬ ನಿಲ್ಲಬಹುದು ಅಂತ ಹೇಳ್ತಾರೆ. ಹಾಗಾಗಿ ಒಡೆದು ಬೀಳ್ಬೋದು, ಬಟ್ ಆಗಿನ ಸಂದರ್ಭಕ್ಕೆ ಮತ್ತೆ ಆ ಕುಟುಂಬಗಳು ಕೂಡ್ಕೊಂಡು ಮುಂದೆ ಬರ್ಬೋದು ಅಂತ ಹೇಳ್ತಾರೆ. ಬಟ್ ಏನೇ ಇರಲಿ, ಈ ಕುಟುಂಬ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾಕಂದರೆ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ, ಮಗುವಿಗೆ ಒಂದು ಸಾಮಾಜಿಕನ ದೀಕ್ಷಣೆ ನೀಡುವಲ್ಲಿ, ಮಕ್ಕಳಲ್ಲಿ ಸ್ನೇಹ, ಪ್ರೀತಿ, ಅನುಕಂಪ, ತ್ಯಾಗ, ದಯ, ಕರುಣೆಗಳನ್ನು ತುಂಬುವಲ್ಲಿ ಈ ಕುಟುಂಬವು ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತದೆ. ಹಾಗಾಗಿ ಈ ಕುಟುಂಬ ಇಲ್ಲದಿರ್ತಕ್ಕಂಥ ಯಾವುದೇ ಸಮಾಜಗಳಾಗಲಿ, ದೇಶಗಳಲ್ಲಿ, ಜಗತ್ತುಗಳಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಈ ಕುಟುಂಬ ಮನುಷ್ಯನ ವ್ಯಕ್ತಿತ್ವ ಬೆಳವಣಿಗೆ ಸಹಾಯಕ ಆಗಿದೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಪರಿಗಣಿಸಬಹುದು. ಇಷ್ಟು ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ನಾಳೆಯ ಒಂದು ಅಧ್ಯಯನದಲ್ಲಿ ನೆಕ್ಸ್ಟ್ ಇದರ ಮುಂದಿನ ಮುಂದುವರೆದ ಭಾಗವನ್ನು ನೋಡೋಣ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.